ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಒಂದು ನಾನ್ ಸ್ಟಿಕ್ ಪ್ಯಾನ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಒಂದು ನಾನ್ ಸ್ಟಿಕ್ ಪ್ಯಾನ ನಾನು ಮೀಶೋಯಿಂದ ಪರ್ಚೇಸ್ ಮಾಡಿದ್ದು. ಮಲ್ಟಿಪರ್ಪಸ್ಗೆ ಇದು ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಓಪನ್ ಮಾಡಿ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಎಲ್ಲ ಸಪ್ರೇಟಾಗಿ ಅಂದರೆ ಹ್ಯಾಂಡಲ್ಸ್, ಅದು ಹ್ಯಾಂಡಲ್ ಇದೆಲ್ಲ ಅದು ಬಂದು ವುಡನ್ ಹ್ಯಾಂಡಲು ಸಪ್ರೇಟಾಗಿ ಕೊಟ್ಟಿರ್ತಾರೆ. ನಾವು ಅದನ್ನು ಫಿಕ್ಸ್ ಮಾಡ್ಕೋಬೇಕು ನೋಡಿ. ತುಂಬ ಚೆನ್ನಾಗಿದೆ, ತುಂಬ ಸ್ಟ್ಯಾಂಡರ್ಡಾಗಿ ಕಾಣ್ತಿದೆ. ಆ್ಯಂಡ್ ಪ್ರೈಸ್ ಕೂಡ ಗೆಸ್ ಮಾಡ್ತಾ ಇರಿ ಎಷ್ಟಿರ್ಬೋದು ಅಂತ ಹೇಳಿ. ಆ್ಯಂಡ್ ಇದು ಬಂದು ಒಂದು ರೀತಿ ರೆಕ್ಟ್ಯಾಂಗಲ್ ಶೇಪಲ್ಲಿ ಬರುತ್ತೆ, 4 ಬೌಲ್ ಬರುತ್ತೆ. ಸೊ ಇದು ಮಲ್ಟಿಪರ್ಪಸ್ ಅಂತ ನಾನು ಆಗಲೇ ಹೇಳಿದೆ ಅಲ್ವಾ. ಸೊ ಅಟ್ ಎ ಟೈಮ್ ನೀವು ಈ ಮಸಾಲೆ ಇಡ್ಲಿ ಅಥವಾ ಮಸಾಲೆ ದೋಸೆ ಮಾಡ್ಕೋಬೋದು, ಆಮ್ಲೆಟ್ ಮಾಡ್ಕೋಬೋದು, ಉಪ್ಮಾ ಮಾಡ್ಕೋಬೋದು. ಆ್ಯಂಡ್ ಆಲ್ಸೋ ನೀವೇನಾದರೂ ಲೈಕ್ ಕೇಕ್ ಏನಾದ್ರು ಮಾಡ್ತೀರಾ ಅಂತ ಹೇಳಿದ್ರೆ ಕೇಕ್ ಕೂಡ ಮಾಡ್ಕೋಬೋದು. 4 ಬೌಲ್ ಬರುತ್ತೆ. ಆ್ಯಂಡ್ ಈ ಒಂದು ಪ್ಯಾನ್ ಬಂದು 6 ಇಂಚಸ್ ಅಷ್ಟು ಉದ್ದ ಬರುತ್ತೆ ಮತ್ತು 3 ಇಂಚಸ್ ಅಷ್ಟು ಅಗಲ ಬರುತ್ತೆ. ಆ್ಯಂಡ್ ಡಿಟ್ಯಾಚಬಲ್ ವುಡನ್ ಹ್ಯಾಂಡಲ್ ಕೂಡ ಇದೆ. ತುಂಬ ಚೆನ್ನಾಗಿದೆ, ಗ್ರಿಪ್ಪಿಂಗ್ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ಒಂದು ಪ್ಯಾನ್ ಇದೆ ಅಲ್ವಾ, ಸೊ ಇದನ್ನು ನೀವು ತಗೊಂಡ್ರಿ ಅಂತ ಹೇಳಿದ್ರೆ ಅಥವಾ ಇದರಲ್ಲಿ ನೀವೇನಾದ್ರು ಕುಕ್ ಮಾಡಿದ್ರಿ ಅಂತ ಹೇಳಿದ್ರೆ ಗ್ಯಾಸ್ ಕೂಡ ಸೇವ್ ಆಗುತ್ತೆ ಆ್ಯಂಡ್ ಆಲ್ಸೋ ಕರೆಂಟ್ ಕೂಡ ಸೇವ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ತುಂಬಾ ಚೆನ್ನಾಗಿದೆ, ನನಗಂತೂ ಪರ್ಸ್ನಲಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಪ್ರೈಸ್ ಎಷ್ಟು ಅಂತ ಹೇಳಿದ್ರೆ ಬರೀ 383 ರೂಪಾಯಿ, 383 ರುಪೀಸಲ್ಲಿ ಕೊಟ್ಟಿದ್ದು. ನಾನು ಹೊರಗಡೆ ಮಾರ್ಟಲ್ಲಿ ಮಾಲಲ್ಲೆಲ್ಲ ನೋಡಿದಾಗ 500 ರುಪೀಸ್ ಇತ್ತು. ಬಟ್ ಮೀಶೋದಲ್ಲಿ ಸೇಮ್ ನನಗೆ 383 ರೂಪಾಯಿನಲ್ಲಿ ನನಗೆ ಸಿಕ್ತು. ಸ್ವಲ್ಪ ದೂರದಿಂದ ನೋಡಿದ್ರೆ ಇದು ಬಂದು ಕಲ್ಲಲ್ಲಿ ಮಾಡ್ತಾರೆ ನೋಡಿ, ಅಂದರೆ ಕಲ್ಲಲ್ಲಿ ಹಂಚೆಲ್ಲ ಇರತ್ತಲ್ವ, ಆ ರೀತಿನಲ್ಲಿ ಅನ್ಸುತ್ತೆ. ಬಟ್ ಇದು ನಾನ್ ಸ್ಟಿಕ್ ಇದೆ, ಬೇಗನೆ ಕ್ವಿಕ್ಕಾಗಿ ಅಡುಗೆ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಮನೇಲಿ ಚಿಕ್ಕ ಮಕ್ಕಳಿದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಒಂದು ರೀತಿ ಶೇಪ್ ವೈಸಲ್ಲಿ ಚಿಕ್ಕದಾಗಿ ದೋಸೆ ಪುಟ್ಟಾಗಿ ಮತ್ತು ಉಪ್ಮಾ ಕೂಡ ನೀವು ಮಾಡ್ಕೊಡ್ಬೋದು, ಆಮ್ಲೆಟ್ ಕೂಡ ಹಾಕ್ಕೊಡ್ಬೋದು. ತುಂಬಾ ಚೆನ್ನಾಗಿದೆ ನೋಡಿ, ಬ್ಯಾಕ್ ಸೈಡ್ ಮತ್ತು ಫ್ರಂಟ್ ಸೈಡ್ ಎಷ್ಟು ಸಖತ್ತಾಗಿದೆ ಅಂತ ಹೇಳಿ. ಸೊ ನಿಮಗೂ ಬೇಕು ಅಂತ ಹೇಳಿದ್ರೆ ತಗೊಳ್ಳಿ, ತುಂಬಾ ಕಡಿಮೆ ಪ್ರೈಸಲ್ಲಿ ಮೀಶೋದಲ್ಲಿ ಸಿಗ್ತಾ ಇದೆ. ರೀಸೆಂಟಾಗಿ ತರಿಸಿದ್ದೆ, ಸೊ ಬಂತಲ್ಲ ಒಂದು ಸ್ವಲ್ಪ ಟ್ರೈ ಮಾಡಿಬಿಟ್ಟು ಚೆನ್ನಾಗಿತ್ತು ಅಂತ ಹೇಳಿ ನಿಮಗೂ ಕೂಡ ರಿವ್ಯೂ ಕೊಡೋಣ ಅಂತ ಹೇಳಿ. ಸೊ ಫೈನಲಿ ನಿಮಗೆ ರಿವ್ಯೂ ಕೊಡ್ತಾ ಇದ್ದೀನಿ. ತಗೊಂಡು ಆಲ್ಮೋಸ್ಟ್ ಒಂದು 10 ಡೇಸೋ ಅಥವಾ 12 ಡೇಸ್ ಏನೋ ಆಗಿದೆ. ತಗೊಂಡಿದ ತಕ್ಷಣ ನೀವು ಕುಕ್ ಮಾಡೋದಕ್ಕೆ ಹೋಗ್ಬೇಡಿ, ಅಂದರೆ ನೀವು ಬೇಗನೆ ಕುಕ್ ಮಾಡೋಕ್ಕೆ ಹೋಗ್ಬೇಡಿ. ಫಸ್ಟ್ ಅದು ನೀಟಾಗಿ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಅಂದರೆ ಆಯಿಲ್ ಫಸ್ಟ್ ಎಲ್ಲ ಹಾಕಿಬಿಟ್ಟು ಆ್ಯಂಡ್ ಸಣ್ಣದಾಗಿ ಈರುಳ್ಳಿ ಎಲ್ಲ ಹೆಚ್ಚಿ ಫಸ್ಟು ಫ್ರೈ ಮಾಡ್ಕೊಳ್ಳಿ. ಮತ್ತು ಅದೆಲ್ಲ ಮತ್ತೆ ಅಗೇನ್ ವಾಶ್ ಮಾಡಿ ಮತ್ತೆ ಆಯಿಲ್ ಇಟ್ಟು ಮತ್ತೆ ನೀಟಾಗಿ ವಾಶ್ ಮಾಡಿ. ಸೊ ಈ ರೀತಿನಲ್ಲಿ ನೀಟಾಗಿ ನಾವು ಫುಲ್ ಕ್ಲೀನ್ ಮಾಡಿಕೊಂಡು ಆಮೇಲೆ ಯೂಸ್ ಮಾಡ್ಬೋದು. ಸೊ ಯಾವುದೇ ಹೊಸ ಐಟಮ್ ತಂದರೂ ಕೂಡ, ಅಂದರೆ ಹಂಚಾಗಿರ್ಬೋದು, ಅಂದರೆ ಪ್ಯಾನ್ ಆಗಿರ್ಬೋದು ಅಥವಾ ಈ ರೀತಿ ಪ್ಯಾನ್ಗಳಾಗಿರ್ಬೋದು, ದೋಸೆ ಹಂಚಾಗಿರ್ಬೋದು, ರೊಟ್ಟಿ ಹಂಚಾಗಿರ್ಬೋದು, ಏನೇ ತಗೊಂಡ್ರು ಕೂಡ ಸೊ ಈ ರೀತಿ ಫಸ್ಟು ಮಾಡಬೇಕು. ಇನ್ನು ಬಂದಿದ ತಕ್ಷಣ ಅಂದರೆ ಡೈರೆಕ್ಟಾಗಿಯೇ ಅಡುಗೆ ಮಾಡಿ ಇದರಲ್ಲಿ ಯೂಸ್ ಮಾಡಬಾರ್ದು, ಅಂದರೆ ನಾವು ಅದನ್ನು ತಿನ್ನಬಾರ್ದು. ಸೊ ಈ ರೀತಿನಲ್ಲಿ ನೀವು ಕೇರ್ ಮಾಡಿ, ಓಕೆನಾ. ಸೊ ಐ ಹೋಪ್ ನಿಮಗೆ ಈ ಒಂದು ಪ್ಯಾನ್ ತುಂಬಾ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು ಎಗ್ ಫ್ರೈ ಪ್ಯಾನ್ ನಿಮಗೂ ಬೇಕು ಅಂತ ಅಂದ್ಕೊಂಡಿದ್ರೆ ಸೊ ಲಿಂಕ್ ಕೊಟ್ಟಿರ್ತೀನಿ ಕಮೆಂಟ್ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ. ತುಂಬಾ ರೀಸನಬಲ್ ಪ್ರೈಸ್ ಇದೆ, ಹೋಗಿ ಬೇಗನೆ ಪರ್ಚೇಸ್ ಮಾಡಿಕೊಡಿ. ಆ್ಯಂಡ್ ಏನೋ ಡೌಟ್ ಇತ್ತು ಇವತ್ತಿನ ವೀಡಿಯೋ ಬಗ್ಗೆ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಆ್ಯಂಡ್ ಮಿಸ್ ಮಾಡಿದಂತೆ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಸೊ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇದೇ ರೀತಿ ಶಾಪಿಂಗ್ ರಿಲೇಟೆಡ್ ವಿಡಿಯೋಸ್ ಆಗಿರ್ಬೋದು ಆ್ಯಂಡ್ ಸ್ಕಿನ್ ಕೇರ್ ರಿಲೇಟೆಡ್ ವಿಡಿಯೋಸ್ ಆಗಿರ್ಬೋದು ಎವ್ರಿ ಡೇ ಅಪ್ಲೋಡ್ ಆಗ್ತಿರುತ್ತೆ ವಿಡಿಯೋಸ್ ಎಲ್ಲ. ನೀವು ಒನ್ ಟೈಮ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ನಾನು ನೆಕ್ಸ್ಟ್ ವಿಡಿಯೋಸ್ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಮೂಲಕ ಸಿಕ್ಬಿಡುತ್ತೆ. ಸೊ ದಟ್ ನೀವು ಆರಾಮಾಗಿ ಫ್ರೀಯಾಗಿ ಈಸಿಯಾಗಿ ನೋಡ್ಬೋದು, ಯಾವ ವಿಡಿಯೋಸು ಕೂಡ ಮಿಸ್ ಆಗೋದಿಲ್ಲ, ಓಕೆನಾ. ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಳ್ತಾ ಇವತ್ತಿನ ವಿಡಿಯೋನ ಕ್ವಿಕ್ ಆಗಿ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.